ಇಲ್ಲಿ ಬಂದಂತ ಹೋದವ್ರಿಗೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ಅವರು ಸಾಕಷ್ಟು ದಿನ ಇರ್ಬೋದು, ಅವ್ರಿಗೆ ಇಷ್ಟ ಬಂದಾಗ ಹೋಗ್ಬೋದು, ಅವ್ರಿಗೆ ಏನು ಅಭ್ಯಂತರ ಇಲ್ಲ. ಯಾವಾಗ ಬಂದ್ರೂ 24 ತಾಸು ಇಲ್ಲಿ ಪ್ರಸಾದ. ನಿರ್ಪಲ್ಲಿ ಅಪ್ಪನ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗೈತಿ. ಎಲ್ಲ ಚಲೋ ಐತ್ರಿ. 6-7 ಬಸ್ ಬರ್ತಾವ, ನೈಟ್ ವಸತಿ ಇರ್ತಾವ, ಊಟ ಗೀಟ ಸೌಕರ್ಯ ಎಲ್ಲ ಚಲೋ ಐತ್ರಿ. ಒಳ್ಳೇದು. ಎಲ್ಲ ಬೇರೆ ಊರಲ್ಲ, ಇದೆಲ್ಲ ಒಂದೇ ಊರೇ, ಒಂದೇ ಕುಟುಂಬದವರು ಇದ್ದಂಗೆ ಇರ್ತಾರೆ ಇಲ್ಲಿ ಬಂದಲ್ಲೇ. ಇಲ್ಲಿ ಬಂದಲ್ಲಿ ಎಲ್ಲಾ ತರದಿಂದ ಅಂದ್ರೆ ಸೇವೆ ಮಾಡಕ್ ಬಂದಿರ್ತಾರೆ. ವರ್ಷಕ್ಕೊಂದ್ಸಲ ಜಾತ್ರೆ ಸಂಬಂಧವಾಗಿ ಇವರು ಸೇವೆ ಮಾಡಕ್ ಬರ್ತಾರೆ ಇಲ್ಲಿ. ಜನ ಒಂದು 100-200 ಜನ ಬಂದಿವ್ರಿ. ಬೆಳಗ್ಗೆಯಿಂದ ಎಲ್ರು ಬಂದು ಕೆಲಸ ಮಾಡಾಕತ್ತೀವ್ರಿ. ಹೆಣ್ಮಕ್ಳು ಗಂಡ್ ಮಕ್ಳೆಲ್ಲ ಹೊರಗಿನ ಕೆಲಸ ಮಾಡಾಕತ್ತಾರ. ನಮಸ್ಕಾರ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕಿನ ಅಂಕ್ಲಿಮಠ ಗ್ರಾಮದಲ್ಲಿದ್ದೀನಿ. ಇದು ಅಂಕ್ಲಿಮಠನೂ ಹೌದು, ಜೊತೆಗೆ ಅಂಕ್ಲಿಮಠ ಅನ್ನೋದು ಒಂದು ಸುಕ್ಷೇತ್ರ. ಈ ಒಂದು ಸುಕ್ಷೇತ್ರಕ್ಕೆ ಬಂದಿದ್ದೀನಿ ಇವತ್ತಿನ ದಿವಸ. ಹಾಗೆ ದಾರಿಯಲ್ಲಿ ಹೋಗ್ತಾ ಇದ್ದೆ ಕುಷ್ಟಗಿಯಿಂದ ಮುದಗಲ್ಲಿಂದ ನಾನು ಹಾಗೆ ಅಮರೇಶ್ವರಕ್ಕೆ ಹೋಗಬೇಕಾಗಿತ್ತು. ಆ ದಾರಿಯ ಮಧ್ಯದಲ್ಲಿ ನನಗೆ ಅಂಕ್ಲಿಮಠದ ಹೆಸರು ಕೇಳಿದೆ. ಅಂಕ್ಲಿಮಠದಲ್ಲಿ ಯಾವಾಗಲೂ ಪ್ರಸಾದ ಇರುತ್ತೆ ಅಂತಕ್ಕಂಥ ವಿಚಾರವನ್ನು ಕೇಳಿದೆ. ಯಾವಾಗಲೂ ಪ್ರಸಾದ ಇರುತ್ತೆ ಅನ್ನೋದು ಒಂದು ಮಾತು ಒಂದು ಕಡೆಗೆ. ಆದರೆ ಇನ್ನೊಂದು ಮಾತು, ಇಲ್ಲಿ ಯಾವತ್ತೂ ಕೂಡ ಒಲೆ ಆರಿಲ್ಲ. ಹಚ್ಚಿದಂತಹ ಒಲೆ ಇವತ್ತಿಗೂ ಕೂಡ ಹಾಗೆ ಉರಿತಾ ಇದೆ. ಅದರ ಅರ್ಥ ಏನಂತಂದರೆ, ಸತತವಾಗಿ ಯಾವಾಗಲೂ ನೀವು ಯಾವಾಗ ಬಂದರೂ ಸಹಿತ, ಮಧ್ಯರಾತ್ರಿ 12ಕ್ಕೆ ಬಂದರೂ ಸಹಿತ ನಿಮ್ಗೆ ಈ ಒಂದು ದೇವಸ್ಥಾನದಲ್ಲಿ ಪ್ರಸಾದ ಸಿಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇದರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಇನ್ನೂ ವಿಶೇಷ ಏನಂತಂದರೆ, ನನ್ನ ಜೊತೆಗೆ ಈ ಊರಿನ ಗ್ರಾಮಸ್ಥರು ಕೂಡ ನನ್ನ ಜೊತೆಗಿದ್ದಾರೆ. ಬನ್ನಿ, ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಇಲ್ಲಿ ಯಾವ ರೀತಿಯಾಗಿ ಪ್ರಸಾದ ಸೇವೆ ನಡೀತದೆ ಅಂತಕ್ಕಂಥದ್ದನ್ನು ನಾನು ಅವ್ರನ್ನ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ಕಾರ ಇವರೇ. ನಮಸ್ತೆ. ತಮ್ಮ ಪರಿಚಯ ಮಾಡ್ಕೊರಿ. ಪರಿಚಯ ಇಲ್ಲಿ 24 ಅವರ್ಸ್ ಯಾವಾಗ ಬಂದರೂ ಊಟ ಇರ್ತದೆ. ಎಲ್ಲ ಭಕ್ತದ್ರು ಎಲ್ಲ ಬಂದ್ರೂ ಸ್ವಾಮಿಗಳು ಚೆನ್ನಾಗಿ ನೋಡ್ಕೊತಾರೆ. ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಸ್ವಾಮಿಗಳಿಗೆ ಬಂದರಿಗೆ ಬಾ ಅಂತ ಕರೀತಾರೆ. ಪ್ರಸಾದ ಯಾವಾಗಲೂ ಇರ್ತದೆ. ಊಟ ಚೆನ್ನಾಗಿ ಮಾಡಿಸ್ತಾರೆ. ಜಾತ್ರೆ ವಸ್ತುಲು ಚೆನ್ನಾಗಿರ್ತದೆ. ಜಾತ್ರೆ ಟೈಮ್ನಾಗೂ ಚೆನ್ನಾಗಿರ್ತದೆ. 10ಕ್ಕೆ ತೇರು ಎಲ್ಲ ಟೈಮ್ನಲ್ಲಿ ಚೆನ್ನಾಗಿರ್ತದೆ. ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಇಲ್ಲಿ ಬಂದಂಥ ಭಕ್ತರಿಗೆ ಯಾವುದೂ ಕೊಡ್ತಿಲ್ಲ. ಎಷ್ಟೋ ಜನ ಎಷ್ಟೋ ದೂರಲಿಂದ ಬರ್ತಾರೆ. ಇಲ್ಲಿ ಚೆನ್ನಾಗಿರ್ತಾರೆ. ಇಲ್ಲಿ ಬಂದಂತ ಹೋದವ್ರಿಗೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ಅವರು ಸಾಕಷ್ಟು ದಿನ ಇರ್ಬೋದು, ಅವ್ರಿಗೆ ಇಷ್ಟ ಬಂದಾಗ ಹೋಗ್ಬೋದು, ಅವ್ರಿಗೆ ಏನು ಅಭ್ಯಂತರ ಇಲ್ಲ. ಯಾವಾಗ ಬಂದ್ರೂ 24 ತಾಸು ಇಲ್ಲಿ ಪ್ರಸಾದ ಇರುತ್ತೆ. ಯಾವಾಗ ಬಂದರೂ ಪ್ರಸಾದ ಇರ್ತದೆ. ಆಗಿನ ಕಾಲದ ಪ್ರಸಾದದ ಬಗ್ಗೆ ಏನಾರು ಒಂಚೂರು ಹೇಳ್ರಿ. ಇದು ಹೆಂಗ್ ನಡೆದು ಬಂತು ಪ್ರಸಾದದ ಒಂದು ದಾರಿ ಬಗ್ಗೆ? ಇವಾಗ ನಮಗೆ ಬುದ್ಧಿ ತಿಳಿದಾಗ್ಲಿಂತ ಅಂದ್ರೂ, ಇವಾಗ ಬುದ್ಧಿ ತಿಳಿದಾಗ್ಲಿಂತ ಅಂದ್ರೂ ನಾವು ಇಲ್ಲಿಗೆ ಸುಮಾರು 15 ವರ್ಷ ಆಯಿತು ನಾವಿಲ್ಲಿ ಇರೋಕ್ಕೆ. 15 ವರ್ಷಲಿಂದ ಹಿಂದಾದಂಥ ಘಟನೆಗಳು ಭಾಳ ಇದ್ದಾವೆ. ಈ ಗಂಗಾವತಿಲಿಂತ ಬರ್ಬೇಕಾದ್ರೆ ನದಿ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಮತ್ತು ನಂತರ ಇಲ್ಲಿ ಸುಮಾರು ಪೌಡಗಳೆಲ್ಲ ಮಾಡ್ತಾಯಿದ್ದಾರೆ. ಜಾತ್ರೆ ಟೈಮಲ್ಲಿ ಹುಗ್ಗಿಯಲ್ಲೆಲ್ಲ ಪೌಡ ಮಾಡ್ತಾರೆ. ಸಾಂಬಾರೆಲ್ಲ ಕಿಪಶಿ ಎಲ್ಲ ಮಾಡ್ತಾರೆ. ಸಾಂಬಾರದಲ್ಲೆಲ್ಲ ಕಿಪಶಿ ಮಾಡ್ತಾರೆ. ಇಲ್ಲಿ ಜಾತ್ರೆ ಟೈಮಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಹೆಚ್ಚಿನ ಪವರ್ಫುಲ್ಲು ಇಲ್ಲಿ ಗುರುಗಳು. ಎಲ್ಲದರಲ್ಲಿ ಪವಾಡ ಸಿದ್ಧಿ ಪುರುಷರು ಇವರು ಬಸವರಾಜ ಚೆನ್ನಾಗಿದ್ದಾರೆ ಎಲ್ಲ ಟೈಮಲ್ಲಿ. ಬಟ್ಟು ಎಲ್ಲ ಟೈಮ್ಗಿಂತನೂ ಎಲ್ಲ ಸವಲತ್ತು ಇಲ್ಲಿ ಇದೆ. ಎಲ್ಲ ವಿಲೇಜಿಗೆ ಗಾಡಿಗಳು ಇದಾವೆ ಇಲ್ಲಿ. ಎಲ್ಲ ವಿಲೇಜಿಗೆ ಬಂದು ಬಸ್ಸುಗಳದ್ದು ಅನುಕೂಲ ಐತಿ. ಎಲ್ಲ ಟೈಮಿಂದ ಅನುಕೂಲ ಐತಿ. ನೀರಿಂದು ಮತ್ತು ವಿದ್ಯೆ ಅಭ್ಯಾಸಕ್ಕೆ ಅಂತ ಗುರುಗಳದೊಂದು ಸಂಸ್ಥೆ ನಡೆಸ್ಯಾರ. ಇದೇ ಸಂಸ್ಥೆ ನಡೆಸ್ತಾ ಇದ್ದಾರೆ. ಪ್ರತಿ ಜಾತ್ರೆ ಟೈಮಲ್ಲಿ ಸ್ವಾಮಿಗಳಿಗೆ ಒಂದು ಸಂಸ್ಥೆ ಕಲಿಸ್ತಾರೆ ಇಲ್ಲಿ. ಚೆನ್ನಾಗಿದೆ. ಎಲ್ಲ ಟೈಮಲ್ಲೂ ಚೆನ್ನಾಗಿದೆ. ಅದೇ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಲಕ್ಷ್ಮಣ ಅಂತ. ಓಕೆ, ಥ್ಯಾಂಕ್ ಯು ಲಕ್ಷ್ಮಣ. ಚಿನ್ನೂರು ಬಸ್ಸು, ಇದು ಬಾಗಲಕೋಟೆ ಬಸ್ಸು, ಮುದಗಲ್ ಬಸ್ಸು, ಎಲ್ಲ ಕುಷ್ಟಗಿ, ಮುಜವಾಳ ಬಸ್ಸು ಎಲ್ಲ ಬೆಂಗಳೂರು ಎಲ್ಲ ಇಲ್ಲಿ ಊಟಕ್ಕೆ ಎಲ್ಲ ಅವಶ್ಯಕತೆ ಇದೆ. ಎಲ್ಲ ಬಂದು ಇಲ್ಲಿ ಪ್ರಸಾದ ಮಾಡತ್ತಾನ ಹೋಗಲ್ಲ. ಎಲ್ಲ ಪೂಜೆ ಗೀಜೆ ಮಾಡಿ ಮುಗಿಸ್ಕೊಂಡು ಇಲ್ಲಿಗೆ ಹೋಗ್ಬೇಕು. ಹೌದಲ್ಲ. ನಿಮ್ಮ ಹೆಸರೇನ್ರಿ? ಈರಪ್ಪ ರೀ. ಊಟ ಏನೋ ಪಲಾವ್ ಪಲಾವ್, ಪೀಟು, ಮತ್ತೆ ಎಲ್ಲ ಊಟ ಐತ್ರಿ ಅಲ್ಲಿ. ಮೊಸರು, ರೊಟ್ಟಿ, ಅವ್ರು ಬೇಕಾದ ಉಣ್ಲಿ ಬಂದು ಎಲ್ಲರೂ ಡ್ರೈವರ್ ಇಲ್ಲೇ ಊಟ ಮಾಡಿ ಎಲ್ಲ ಊಟ ಡ್ರೈವರ್ಗಳು ಎಲ್ಲ ಡ್ರೈವರ್ಗಳು ಇಲ್ಲೇ ಊಟ ಮಾಡ್ಬೇಕು. ಊಟದ್ದೇನು ಇದೆಲ್ಲ ಬಸ್ ವಸ್ತಿರ್ತಾವ್ರಿ. ಮಸ್ಕಿ, ಕುಷ್ಟಗಿ, ಮುದ್ದೇಬೇಳ, ಇಲ್ಕಲ್, ಆಮೇಲೆ ಒಂದು ಯಾವ್ದು ಐತ್ರಿ
ಶನಿವಾರ ಪದ್ದು 6 ಬಸ್ ಇರ್ತಾವ, ಯಾರಿಗೇನು ತೊಂದ್ರೆ ಕೊಡಗಲ್ಲ. ಊಟ ಎಲ್ಲಾರು ಕಂಪಲ್ಸರಿ ಊಟ ಮಾಡಿ ಹೋಗ್ತಾರ. ಬರೀ ಡ್ರೈವರ್ ಅಷ್ಟೇ ಊಟ ಮಾಡ್ತಾರ? ಎಲ್ಲ ಪ್ಯಾಸೆಂಜರ್ ಎಲ್ಲರೂ ಎಲ್ಲ ಭಕ್ತರುಗಳು ಮುಂಜಾನೆ ಬೆಳಗ್ಗೆ 8ಕ್ಕೆ ಲಿಂಗಸೂರು ಹುಬ್ಳಿ ಹೋಗತ್ರಿ. ಅವ್ರು ಬಂದು ಅಲ್ಲಿ ಗುಡಿ ಮುಂದ ಪೂಜೆ ಮಾಡ್ಕೊಂಡ್ ಎಲ್ಲ ಡ್ರೈವರ್ ಹೇಳ್ತಾರ್ರಿ, ಊಟ ಮಾಡ್ಕೊಂಡ್ ಭಕ್ತಗಳಿಗೆ ಬಸ್ನಾಗಿದ್ದ ಪ್ಯಾಸೆಂಜರ್ಗೆ ಊಟ ಮಾಡ್ಕೊಂಡ್ ಹೋಗ್ರಿ ಅಂತಂದ್ ಅವ್ರು ಹೇಳ್ತಾರ್ರಿ. ಅವ್ರು ಹೇಳಿದ್ರೆ ಇಷ್ಟಿದ್ದಾರ ಊಟ ಮಾಡ್ಕೊಂಡ್ ಎಲ್ಲ ವ್ಯವಸ್ಥಿತವಾಗಿ ಹೋಗ್ತಾರ್ರಿ. ಮತ್ತೀಗ ಸವದತ್ತಿ ಒಂದು ಬಸ್ ಮಾಡ್ರಿ 7 ಗಂಟೆಗೆ. ಅವ್ರು ಬಂದ್ರ ಅಲ್ಲೇ ನಿಂದಿರ್ಸ್ತಾರೆ, ಗುಡಿ ಮುಂದ ನಿಂದಿರ್ಸಿ ಊಟ ಮಾಡ್ಕೊಂಡ್ ಹೋಗ್ಬೇಕು ಎಲ್ಲಾರು. ಅದೇನ ಅವ್ರು ಊಟ ಮಾಡೋಲ್ಲ ಅಂದ್ರೆ ಇವ್ರು ಸಾತ್ನವ್ರು ಬೈತಾರ, ಬಂದು ಊಟ ಮಾಡಿ ನಿಧಾನ ಹೋಗ್ರಿ ಅಂತ ಹೇಳ್ತಾರ. ನಿಧಾನ ಹೋಗ್ರಿ ಊಟ ಮಾಡಿ ಈಗ ನೋಡ್ರಿ ಅಲ್ಲಿ 2 ಬಸ್ ಹೊಂಟವು. ಇದು ನೋಡಿದ್ರೆ ಬಹಳ ಇಂಟೀರಿಯರ್ ಏರಿಯಾ, ಇಂಥ ಏರಿಯಾದೊಳಗ ಇಷ್ಟು ಬಸ್ ಓಡಾಟ ಐತಿ, ಅನುಕೂಲ ಐತ್ರಿ. ಏನ ಹೇಳಿದ್ರಿ? ಏನಿಲ್ರಿ, ಇಲ್ಲೆಲ್ಲ ಬಸ್ ಸೌಕರ್ಯ ಎಲ್ಲ ಚೆನ್ನಾಗೈತ್ರಿ, ಭಾಳ ಒಳ್ಳೆ ಇದೈತಿ. ನಿರ್ಪಲ್ಯ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗೈತಿ, ಎಲ್ಲ ಚಲೋ ಐತ್ರಿ. 6 ಬಸ್ ಬರ್ತಾವ, ನೈಟ್ ವಸತಿ ಇರ್ತಾವ, ಊಟ ಗೀಟ ಸೌಕರ್ಯ ಎಲ್ಲ ಚಲೋ ಐತ್ರಿ, ಒಳ್ಳೇದೈತ್ರಿ. ನೀವ್ ಎಲ್ಲಿಂದ ಬಂದಿರಿ? ನಾವು ಬನಿಗೋಳದಿಂದ ಇಲ್ಲಿಗೆ ಬಂದಿವಿ. ಏನ್ ಸೇವೆ ಮಾಡಕ್ ಬಂದಿರಿ? ಇಲ್ಲಿ ಇವತ್ತು ಕಟ್ಟಿಗೆ ಜಾತ್ರೆ ಸಲುವಾಗಿ ಸೇವೆ ಮಾಡಕ್ ಬಂದಿವಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಅಣ್ಣ. ದೊಡ್ಡ ಆದವ್ರು ಇದ್ರಲ್ಲ ಬಸರತ್ತ ಪವಾಡ ಕುದುರೆ ಮೇಲೆಲ್ಲ ಇದು ಮಾಡಿರೋರು. ಈಗ ಯಾವ ಜೀಪ್ ಇದ್ದಲ್ಲ, ಕಮಾಂಡರ್ ಜೀಪ್, ಕುದುರೆ ಹೋಗಿಂದ ಕಮಾಂಡರ್ ಜೀಪ್ ಮೇಲೆ ಎಲ್ಲ ಇದು ಮಾಡಿದ್ರು ಅವರು. ಏನ್ ಮಾಡಿದ್ರು? ಸುಮ್ಮನೆ ಅಡ್ಡಾಡಿದ್ರಿ. ಅವರು ಎಣ್ಣೆ ಡೀಸೆಲ್ ಇಲ್ದ ಅವರು ಗಾಡಿ ಹಂಗ ಓಡ್ಸ್ಯಾರ. ನೀರಿಲ್ಲ ಮತ್ತೆ ಗ್ಯಾಸ್, ಖಾಲಿ ಗ್ಯಾಸ್ ಅವರು ಹಚ್ಚಾರ. ಅವರು ಸಾವಿರಾರು ಪವಾಡ ಅದಾವ್ರು, ಒಂದಲ್ಲ ಎರಡಲ್ಲ. ಹೌದೌದು, ನಮ್ಮ ರಾತ್ರಿ 2 ಗಂಟೆಗೆ ಬಂದು ಪ್ರಸಾದ ಇಲ್ಲ. ಏನಪ್ಪ? ರಾತ್ರಿ 2 ಗಂಟೆಗೆ ಬಂದು ಪ್ರಸಾದ ಬೇಡದಿಲ್ಲ, ಬೇಡಿದ ಪ್ರಸಾದ ಇಲ್ಲ ಐತಿ ನೋಡ್ರಿ. ಯಾವ ಟೈಮಿಗೆ ಬಂದ್ರೆ ನಿಮ್ಗೆ ಪ್ರಸಾದ, ಎಷ್ಟು ಲಾರಿ ಗಟ್ಲೆ ಮಂದಿ ಬಂದ್ರು ಇಲ್ಲಿ ಪ್ರಸಾದ ಒಳ್ಳೆ ಹೋಗಂತಿಲ್ಲ. ಅವ್ರು ಪ್ರಸಾದ ಮಾಡಿಕೊಂಡ ಹೋಗ್ಬೇಕಂತ ಹೇಳ್ತಾರ ಅವ್ರು. ಅಷ್ಟೊತ್ತಿನಾಗ ಪ್ರಸಾದ 2 ಗಂಟೆಗೆ, ರಾತ್ರಿ 2 ಗಂಟೆಗೆ ಬಂದು ಪ್ರಸಾದ ಇಲ್ಲ. ಕೆಲವೊಂದಷ್ಟು ಮಠಗಳದಾವಲ್ಲ ಬೇರೆ ದಕ್ಷಿಣ ಕನ್ನಡ ಜಿಲ್ಲೆ ಕಡೆಗೆ, ಎಲ್ಲ ಅಲ್ಲಿ ಹೋದ್ರಂದ್ರ 10 ಗಂಟೆಗೆ ಲಾಸ್ಟ್ ಪ್ರಸಾದ ಇಲ್ಲ, ನಾಳೆ ಬೆಳಗ್ಗೆನೆ ಅಂತ ಹಂಗಿಲ್ಲ. ಹಂಗ ಟೈಮ್ ಟು ಟೈಮ್ ಒಂದ್ ಕಡೆ ಹೋದ್ರ ಒಂದು ಈ ನಮ್ಮ ಭಾಗದ ನಮ್ಮ ಲಿಂಗಸೂರು ತಾಲೂಕಿನಾಗ ನಂಬರ್ 1 ಮಠ ಇದು. ಹೊಲ ಎತ್ತಿ ದಾರಿಯಲ್ಲಿ ಇವತ್ತಿಗೆ ಬೇಡಿದವ್ರಿಗೆ ಐತೆ ಈ ಪ್ರಸಾದ ಈ ಜಗದಾಗ. ಏನಪ್ಪ ಇಲ್ಲಿ ಏನು ವರ್ಣ ಮಾಡಕ ಬರಲ್ಲ ನಮಗ, ವರ್ಣನೆ ಮಾಡಕ್ ಬರಲ್ಲ, ಅಷ್ಟು ವೈಭವ. ವರ್ಣ ಮಾಡಿದ್ರೆ ಕಮ್ಮಿ ಐತದ ಇಲ್ಲಿ ಈ ಜಗದಾಗ. ಬೇಡಿದವ್ರಿಗೆ ಬೇಡಿದ್ದು. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್. ಎಲ್ಲಿಂದ ಬಂದಿರಿ? ನಾವು ಬನಿಗೋಳು. ಇವತ್ತು ಏನ್ ಸೇವೆ ಮಾಡಕ? ಇಲ್ಲಿ ಕಟ್ಟಿಗೆ ಹೊಡ್ಯಾಕ, ಇಲ್ಲಿ ಅಕ್ಕಿ ಹಾಸನ ಮಾಡಕ ಒಂದ್ 100 ಮಂದಿ ಹೆಣ್ಮಕ್ಳು, 100 ಮಂದಿ ಗಂಡ್ಮಕ್ಳು. ಇವತ್ತೊಂದು 4-5 ಗಾಡಿ ತಗೊಂಡ್ ಇಲ್ಲಿಗೆ ಬಂದಿದ್ದೇವೆ ನಾವು. ಬಂದಿವಿ. ಒಂದು ಕಾಲದಲ್ಲಿ ಭಕ್ತಾಯಿದ್ರು ಅಂಕ್ಲಿ ಮಠ ಅಷ್ಟೊಂದು ಫೇಮಸ್ ಅಂತಾರಂತಂದೇಳಿ ಅವರು ಜನಗಳು ಏನು ಮಾಡ್ತಾ ಇದ್ರು ಅಂತ, ಅದು ಏನೈತೆ ನೋಡೋಣ ನಡೀರಿ ಅಂತಂದೇಳಿ ಒಂದು ಗಾಡಿ ಜನ ಬಂದರು. ಗಾಡಿ ಜನ ಬಂದ ಟೈಮ್ನಾಗೆ ಅವಾಗ ಪಾರ್ಥಿಯಮ್ಮವ್ರು ಏನಂದ್ರು, ಮಧ್ಯರಾತ್ರಿ 11 ಗಂಟೆ ಭಕ್ತಾಯಿದ್ರು ಬರ್ತಾ ಇದ್ದಾರೆ, ಅವರಿಗೆ ಪ್ರಸಾದ ರೆಡಿ ಮಾಡ್ರಂತ ಹೇಳಿದ್ರು. ಅಷ್ಟೊತ್ತಲ್ಲಿ ಯಾರು ಏನಂತ ಯಾರೂ ಆನ್ಸರ್ ಮಾಡಿಲ್ಲ ಅಮ್ಮವ್ರಿಗೆ. ಭಕ್ತಾಯಿದ್ರು ಬರ್ತಾರೆ ಅಂದರೆ ಯಾರೋ ಬರ್ತಿರ್ಬೇಕು ಅಂತಂದೇಳಿ ಅಂಥ ಟೈಮ್ನಲ್ಲಿ ರಾತ್ರಿ 11 ಗಂಟೆ ಅವ್ರು ಬರ್ಬೇಕಾರೆ ಸುಮಾರು ಇಲ್ಲಿ 1 ಗಂಟೆ ನೈಟು ಹುಬ್ಳಿಲಿಂತ ಇಲ್ಲಿ 1 ಗಂಟೆಗೆ ಬಂದು ಇಲ್ಲಿ ಅಂಕ್ಲಿ ಮಠ ಅಂತಾರೆ. ರಾತ್ರಿ 12-1 ಗಂಟೆಗೆ ಹೋದ್ರೆ ನಮಗೆ ಪ್ರಸಾದ ಕೊಡೋಕ್ಕಾಗತ್ತೆ ಅವ್ರ ಕೈಲಿ, ನೋಡೋಣ ಅಂತ ಇಲ್ಲಿ ಬಂದು ಅವರು ಕೈಕಲ್ ಮತ್ತು ತೊಗೊಂಡು ಆಯ್ತಪ್ಪ ಪ್ರಸಾದ ರೆಡಿ ಐತಿ ಅಂತ ಊಟ ಮಾಡಿಕೊಂಡು ಹೋಗ್ರಿ ಅಂತ ಹೇಳಿದಾಗ ಅವಾಗ ನಾವು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿವ್ರಿ ಅಮ್ಮರ, ನಾವೇನೋ ಅಂದ್ಕೊಂಡು ಪ್ರಸಾದ ಇರ್ತದಂತ ನಿಮ್ಗೆ ಪರೀಕ್ಷೆ ಮಾಡೋಕೆ ಬಂದಿವ್ರಿ ಅಂತಂದೇಳಿ ಆ ಟೈಮ್ನಲ್ಲಿ ಅವರಿಗೆ ರಾತ್ರಿ 1 ಗಂಟೆಗೆ ಬಿಸಿ ಹೋಳಿಗೆ, ಬಿಸಿ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಅಮ್ಮರದು ತಪ್ಪಾಗಿದೆ ಅಂತ ಅಮ್ಮರಿಗೆ ಕಾಲು ಹಿಡ್ಕೊಂಡು ಊಟ ಮಾಡ್ಕೊಂಡು ವಾಪಸ್ ಊರಿಗೆ ಹೋಗಿದ್ದಾರೆ. ಇಂಥ ಘಟನೆಗಳು ಇಲ್ಲಿ ಇದ್ದಾವೆ, ಸಾಕಷ್ಟು ಇದಾವೆ. ಇಲ್ಲಿ ಒಂದಿನಲ್ಲೂ ಪೂರ್ತಿ ಮುಗಿಯಲ್ಲ, ಬಹಳಷ್ಟು ಮಾಹಿತಿ ಐತಿ. ಹೌದೌದು, ಇಲ್ಲ ಪವಾಡಗಳು ಹಂಗೆ ಇದಾವೆ. ಇವರು ಅಂತ ಪವಾಡಗಳು ಇದಾವೆ. ಭಾಳಷ್ಟು ಎಷ್ಟೋ ಜನರಿಗೆ ಅನ್ನದಾನ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ವಿದ್ಯಾಭ್ಯಾಸಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕಷ್ಟ ಅಂತ ಬಂದವರಿಗೆ ಕಣ್ಣಲ್ಲಿ ಇವತ್ತಿಗೆ ಇರೋಂಥ ಗುರುಗಳು ಯಾರೂ ಹಿಂಗೆ
ಕಿವಿಲಿ ಕಷ್ಟ ಅಂತ ಕೇಳಿಲ್ಲ ಬಂದವರಿಗೆ ಸಹಾಯನೂ ಕೂಡ ಮಾಡ್ತಾರೆ. ಕಿವಿಲಿ ಕೇಳಲ್ಲ ಕಣ್ಣಿಲಿ ಎಲ್ಲ ಅವ್ರ ಕಡೆಲಿಂತ ಎಷ್ಟು ಮಾಡಕ ಸಾಧ್ಯ ಅಷ್ಟು ಹೆಲ್ಪ್ ಮಾಡ್ತಾರೆ. ಅವ್ರ ಕಡೆಲಿಂತ ದುಡ್ಡುಗಳು ಅವ್ರ ಕಡೆಲಿಂತ ದುಡ್ಡು ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಅವ್ರ ಕಡೆಲಿಂತ ಎಲ್ಲಿ ಬೇಕಾದ್ರೆ ನೌಕರಿದು ಆಗಿರ್ಬೋದು, ಸಾಕಷ್ಟು ಹೆಲ್ಪ್ ಆಗಿದೆ, ಸಾಕಷ್ಟು ಅನುಕೂಲ ಮಾಡಿಕೊಟ್ಟಾರ ಈಗಿರೋಂಥ ಗುರುಗಳು. ಬಟ್ ಅವ್ರಲಿಂತ್ರ ನಾವಾದ್ರೂ ಅಷ್ಟಲ್ಲ, ಇವತ್ತಿನ ಮಿತಿಗೆ ನಾವು ಈ ಸ್ಟೇಜಿಗೆ ಬೆಳಿಬೇಕಾದ್ರೆ ಅವರೇ ನಮಗೆ ಕಾರಣ. ನಮ್ಮ ತಂದೆ ತಾಯಿಗಿಂತ ಹೆಚ್ಚಿಗೆ ಇದ್ದಾರೆ ಅವರು. ಓಕೆ ಓಕೆ ಸರ್, ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ನಾಗಭೂಷಣ್ ಹಿರೇಮಠ. ಹಾಂ ಸರ್, ತಮ್ಮ ಪರಿಚಯ ಮಾಡ್ಕೊರಿ ಸ್ವಲ್ಪ. ಇಲ್ಕಲ್ಲಿಂದ ಬಂದಿವರು ನಾವು, ಇಲ್ಕಲ್ ಡಿಪೋದವರು. ನಾಗಭೂಷಣ್ ರಾಚಾಯಿ ಹಿರೇಮಠ ಅಂತ. ಓಕೆ ಸರ್, ಈಗ ಯಾವಾಗಲೂ ಬರ್ತಾ ಇರ್ತೀರಿ ಇಲ್ಲಿಗೆ? ಕಂಟಿನ್ಯೂ 24 ಗಂಟೆ ಪ್ರಸಾದ ಇರ್ತಾ, ರಾತ್ರಿ ಇರ್ತಾ, ಮಧ್ಯಾಹ್ನ, ಮುಂಜಾನೆ, ರಾತ್ರಿನೂ ಇರ್ತೈತೆ. ಎಷ್ಟೊತ್ತಿಗೆ ಬಂದಿರ್ತೀರಿ? ರಾತ್ರಿ 8:30 ಬರ್ತ ನಮ್ದೊಂದು ವಸ್ತಿ ಗಾಡಿ, ಅವಾಗೂ ಇರ್ತ ಪ್ರಸಾದ. ಯಾವಾಗ ಬಂದ್ರು ಇಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗ್ತೀರಿ? ಮಾಡ್ಕೊಂಡು. ಇಲ್ಲಿಂದ ಎಷ್ಟು ಬಸ್ಸುಗಳು ಓಡಾಟ ಆಗ್ತವೆ ಇಲ್ಲಿ? ಎಲ್ಲಿಂದ ರೀ? ಇಲ್ಲಿಂದ ಅಂಗ್ಲಿಮಠದಿಂದ ಅಲ್ಲೇ ಕುಷ್ಟಗಿ ಡಿಪೋದು ಅದಾವ್ರಿ, ಲಿಂಗಸೂರು ಡಿಪೋದು ಅದಾವ, ಮುದ್ದೇಬಾಳ್ ಡಿಪೋದ್ ಐತೆ, ಮತ್ತು ಶಿನ್ನೂರು ಡಿಪೋದ್ ಐತೆ, ಮತ್ತು ನಮ್ಮ ಇಲ್ಕಲ್ ಡಿಪೋದು 2 ಅದಾವ. ಒಂದು ವಸ್ತಿ ಬರ್ತ್ರಿ, ಒಂದು ಮಧ್ಯಾಹ್ನ ಬಂದು ಹೋಗುತ್ತೆ. ಸರ್, ಇಲ್ಲಿಂದ ಯಾವ್ಯಾವ ಊರಿಗೆ ಬಸ್ಸುಗಳು ಹೋಗ್ತಾವ ಸರ್? ಈ ಊರಿಂದ ಇಲ್ಲಿಂದ ಮುದಗಲ್ ಹೋಗ್ತಾವ್ರಿ, ಈ ಕಡೆ ಮುದೇನೂರು, ಮತ್ತು ಒಂದು ಮಂಗಳೂರು ಗಾಡಿ ಇಲ್ಲೇ ಇರ್ತಾ, ಅಂಕ್ಲಿಮಠ ಮಂಗಳೂರು. ಮಂಗಳೂರಿಗೆ ಹೋಗ್ತಾವ? ಒಂದು ಕುಷ್ಟಗಿ ಬೆಂಗಳೂರು ಐತ್ರಿ, ಅದು ಎಲ್ಲಿಗೆ ನನಗೆ ಅಷ್ಟ ಗೊತ್ತಿಲ್ಲ. ಓಕೆ, ಈ ಪ್ರಸಾದದ ಬಗ್ಗೆ ಏನು ಹೇಳ್ತೀರಿ? ಯಾವಾಗಲೂ ಪ್ರಸಾದ ಇರುತ್ತಂತಲ್ಲ? ಯಾವಾಗಲೂ ಇರ್ತಾರೆ ಪ್ರಸಾದ. ಪ್ರಸಾದಕ್ಕೆ ಏನು ಕೊಡ್ತೀವಿ? ಇಲ್ಲ ಏನು ಅನ್ಸುತ್ತೆ ಇಂಥ ನೀವು ಈ ಭಾಗದಾಗ ಯಾವಾಗಲೂ ಮಧ್ಯಾಹ್ನ ಯಾರು ಹೋಟೆಲ್ದಲ್ಲಿ ಊಟ ಮಾಡ್ತಾರ, ಬಟ್ ನೀವು ಮಠದಲ್ಲೇ ಊಟ ಮಾಡಿ ಪ್ರಸಾದ ತಗೊಂಡು ಹೋಗ್ತಿರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಮ್ಗೆ ಹೆಮ್ಮೆ ಅನ್ಸುತ್ತೆ. ರೊಟ್ಟಿ ಪಲ್ಯ ಏನು ಇದ್ದದ್ದೆಲ್ಲ ಕೊಡ್ತಾರೆ. ಏನಿದೆ ಎಲ್ಲ ಕೊಡ್ತಾರೆ. ಚೆನ್ನಾಗಿದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ತಾವೇನು ಹೇಳ್ತೀರಿ ಸರ್? ನಾವು ಈಗ ಟ್ರಾನ್ಸ್ಫರ್ ಆಗಿ ಬಂದಿದ್ದೀವಿ ಸರ್. ಎಲ್ಲಿಂದ ಬಂದಿರಿ ಸರ್? ಭಟ್ಕಳ ಇದ್ದೆ ಸರ್ ಮೊದಲು, ಈಗ ಟ್ರಾನ್ಸ್ಫರ್ ಆಗಿ ಈ ಕಡೆ ಬಂದಿದ್ವಿ. ಈ ಕಡೆ ಎಲ್ಲ ಡ್ಯೂಟಿ ಹಿಂಗಿದೆ ನಮ್ಗೆ ಗೊತ್ತಿರಲಿಲ್ಲ, ಚೆನ್ನಾಗಿದೆ. ಆದರೆ ಇದೊಂದು ಭಾರಿ ಚೆನ್ನಾಗಿರೋ ಒಳ್ಳೆ ಮಠ ಇದೆ. ಈ ಥರ ಮಠ ನಾನು ಅಲ್ಲಿ ಕಂಡಿಲ್ಲ, ಆದ್ರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ರೀ. ಮಧ್ಯಾಹ್ನ ಊಟದ ವೇಳೆಗೆ ಇಲ್ಲಿ ಬಂದ್ಬಿಡ್ತೀರಿ? ಊಟದ ಟೈಮಿಂಗ್ ಅಲ್ಲಿ ಕರೆಕ್ಟಾಗಿ 1:30 ಬಿಡೋದು, ಇಲ್ಲಿ 3:30 ಕಾಲಿಗೆ ಹಿಂಗೆ ಬರ್ತೀವಿ. ಇಲ್ಲಿ ಊಟ ಮಾಡ್ಕೊಂಡು ರಿಟರ್ನ್ ಮತ್ತೆ ಇಲ್ಕಲ್ ಹೋಗ್ತೀವಿ. ಓಕೆ ಸರ್, ಈಗ ಎಲ್ಲಿ ಹೋಗೋದು ಸರ್? ಈಗ ಇಲ್ಕಲ್ ಹೋಗೋದು ಸರ್. ಇಲ್ಕಲ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಹೋಗಿ ಬನ್ನಿ. ಹಳೆ ತೇರ್ರಿ, ಈಗ ಮತ್ತೆ ಹೊಸ ತೇರ್ ಆಗೈತ್ರಿ. ಅದರಿಂದ ಒಂದು ತೇರ್ ಐತ್ರಿ, ಅದು ಇದಾಗೈತ್ರಿ, ಮತ್ತೆ ಹೊಸದ್ ಮಾಡಿವ್ರಿ. ಈಗ ಹಳೆ ಕಾಲದ್ರಿ ಇದು. ಇದು ಹಳೆ ಕಾಲದ್ದು, ಇದು ಹೊಸ ತೇರ್ ಈಗ ಪ್ರೆಸೆಂಟ್ಲಿ ನಡೆಯೋದಿದೆ ಸರ್. ಇದು ಆಗಿರೋ ತೇರು ಅಲ್ಲೇ ಐತಿ, ಘಟನೆ ಹಳೆ ತೇರು ಅಲ್ಲೇ ಐತಿ. ಇದು 4ನೇ ವರ್ಷದ ತೇರು, ಇವಾಗಲೇ ಆಗ್ತಾ ಇರೋದು 4ನೇ ವರ್ಷದ್ದು. ಈ ಸಲ ಹೇಳಿದ್ರೆ 4 ವರ್ಷದ ತೇರು, ಅದು ಉಚ್ಚಯ, ಇದು ತೇರು. ಇನ್ನೂ ಒಂದು ಹಳೆ ತೇರು ಅಲ್ಲಿದೆ. ಇದೆಲ್ಲ ಏನಾರ ಭಕ್ತಾದಿಗಳು ಇವರೆಲ್ಲ ಇಷ್ಟು ಜನ ಬಂದಿರೋರು ಅಂದ್ರೆ ಸೇವೆ ಮಾಡಕ್ ಬಂದಿರೋಂಥದ್ದು. ನಮ್ಮ ಊರಿನೆಲ್ಲ ಭಕ್ತಾದಿಗಳು ಇವರು. ಅವೆಲ್ಲ ಬೇರೆ ಊರಲ್ಲ, ಇದೆಲ್ಲ ಒಂದೇ ಊರೇ, ಒಂದೇ ಕುಟುಂಬದವರು ಇದ್ದಂಗೆ ಇರ್ತಾರೆ ಇಲ್ಲಿ ಬಂದಲ್ಲೇ. ಇಲ್ಲಿ ಬಂದಲ್ಲಿ ಎಲ್ಲಾ ತರದಿಂದ ಅಂದ್ರೆ ಸೇವೆ ಮಾಡಕ್ ಬಂದಿರ್ತಾರೆ ಇವರು. ವರ್ಷಕ್ಕೊಂದ್ಸಲ ಜಾತ್ರೆ ಸಂಬಂಧವಾಗಿ ಇವರು ಸೇವೆ ಮಾಡಕ್ ಬರ್ತಾರೆ ಇಲ್ಲಿ. ಈಗೆಲ್ಲ ಅಕ್ಕಿ ಹಸ್ ಮಾಡ್ತಾರ. ಇದು ಎಲ್ಲ ಅಕ್ಕಿ ಹಸ್ ಮಾಡ್ತಾರೆ. ನಾಳೆ ಜಾತ್ರೆಗೆ ಅನ್ನ ರೆಡಿ ಆಗ್ಬೇಕು, ಅದೆಲ್ಲ ಅನ್ನ ಮಾಡಕ್ರಿ. ನಮಸ್ಕಾರ ಅಕ್ಕ. ನಮಸ್ಕಾರ ರೀ. ಆರಾಮದೇವ? ಆರಾಮದೇವ್ರಿ. ಎದಕ್ ಬಂದಿರಿ ಬೈ? ಏನೇನ್ ಮಾಡಕತ್ತೀರಿ ಹೇಳ್ರಿ, ಅದ್ರ ಬಗ್ಗೆ ಎಲ್ಲ ಹೇಳ್ರಿ. ಇಲ್ಲಿ ಅಂಕಲ್ಮಠದ ಜಾತ್ರೆ ಐತ್ರಿ, ನಾಳೆ 10ನೇ ತಾರೀಕು ರೀ. ನಾವ್ ಬಂದ್ಗೋದ್ರ ಎಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಸೇರಿ ಸೇವೆ ಮಾಡಕ್ ಬಂದೇವ್ರಿ. ಸೇವೆ ಮಾಡಕ್ ಹೆಣ್ಮಕ್ಳು ಎಲ್ರು ಅಕ್ಕಿ ಹಸ್ ಮಾಡ್ತಾರೆ, ಗಂಡ್ಮಕ್ಳೆಲ್ಲ ಹೊರಗಿನ ಕೆಲಸ ಮಾಡ್ತಾರೆ. ಎಷ್ಟ್ ಜನ ಬಂದಿರವ ಎಲ್ಲ ನೀವು? ಜನ ಒಂದು 100-200 ಜನ ಬಂದಿವ್ರಿ. ಹೆಣ್ಮಕ್ಳು ಒಂದು 80 ಜನ ಬಂದಿವ್ರಿ. ಗಂಡ್ಮಕ್ಳು ಜಾಸ್ತಿ ಜನ ಅದಾರೆ, ಡಾಕ್ಟರ್ ಎಷ್ಟ್ ಜನ ಅಂತ ಎಣಿಸಿಲ್ಲ. ಏನೇನ್ ಮಾಡಿದ್ರಿ ಬೆಳಗ್ಗೆಯಿಂದ ಹೇಳ್ರಿ? ಬೆಳಗ್ಗೆಯಿಂದ ಎಲ್ರು ಬಂದ್ ಅಕ್ಕಿ ಹಸ್ ಮಾಡಾಕತ್ತೀವ್ರಿ ಹೆಣ್ಮಕ್ಳು. ಗಂಡ್ಮಕ್ಳೆಲ್ಲ ಹೊರಗಿನ ಕೆಲಸ ಮಾಡಾಕತ್ತಾರ. ಗಂಡ್ಮಕ್ಳ ಕಟ್ಟಿಗೆ ಅದೆಲ್ಲ ಹಸು ಮಾಡೋದೆಲ್ಲ ಮಾಡಾಕತ್ತಾರಿ. ಆಮೇಲೆ ಟ್ಯಾಕ್ಟ್ರಿ ಎಲ್ಲ ಕ್ಲೀನ್ ಮಾಡ್ಸಕತ್ತಾರಿ. ಹೆಣ್ಮಕ್ಳು ಅಕ್ಕಿ ಹಸ್ ಮಾಡಾಕತ್ತೀವ್ರಿ. ಎಷ್ಟು ಹಸ್ ಮಾಡಿದ್ರವ? ಒಂದು 50 ಚೀಲ ರೀ. 50 ಚೀಲ, 50 ಕ್ವಿಂಟಲ್. ಕ್ವಿಂಟಲ್. 50 ಕ್ವಿಂಟಲ್ ರೀ. ಓಕೆ ಅಮ್ಮ, ಏನ್ ಹೇಳ್ತೇವ? ಮಾತಾಡಿದಲ್ವಿ ಅಮ್ಮ? ನಮಸ್ಕಾರ, ಆರಾಮಿದೇವ? ಆರಾಮದೇವ್ರಿ. ಏನಿಮ್ ನಿಮ್ಮ ಹೆಸರೇನು? ಮಾತಾಡ್ರಿ. ಏನಮ್ಮ? ನಮ್ಮಮ್ಮ. ಆರಾಮದೇವ? ಆರಾಮದೇವ್ರಿ. ಏನೇನ್ ಮಾಡಿದಿಬೇವ? ಏನಿಲ್ಲ, ಅಡ್ಗೆ ಮಾಡ್ಕೊಂಡ್ ಊಟ ಮಾಡ್ಕೊಂಡಿದ್ದೆ, ಹಸ್ ಮಾಡಕ ಬಂದೀವಿ ನೋಡ್ರಿ. ಅಕ್ಕಿ ಹಸ್ ಮಾಡಕ್ ಬಂದಿವಿ. ಯಾವ್ರಿಂದ ಬಂದೇವ ನೀನು? ಬನಿಗಳಿಂದ ಬಂದೇವ್. ನೀವು ಬನಿಗಳಿಂದ ಬಂದಿರಿ. ವರ್ಷ ಬರ್ತೀನಮ್ಮ? ವರ್ಷ ಬರ್ತೀವಿ. ಅಲ್ಲ, ವರ್ಷ ಬರ್ತೀವ್ರಿ, ಮಾಡಿ ಹೋಗ್ರು ಅದನ್ನ ಸೇವನ್ನ.
ಮಾಡ್ತೀರಿ ಹೆಂಗ್ ನಡೀತಿತ್ತು ಜಾತ್ರೆಲಿ? ಭಾರಿ ನಡಿತೈತ್ರಿ. ನಡೀತೈತಾ? ನಡಿತೈತ್ರಿ ನಮ್ಮ ಊರ್ ಜಾತ್ರೆ ಚಲೋ ನಡೀತೈತಿ. ಎಲ್ಲ ನಡಿತೈತಿ. ಈ ಪ್ರಸಾದದ ಬಗ್ಗೆ ಏನ್ ಹೇಳ್ತೀವ? ಯಾವಾಗ್ಲೂ ಇರ್ತೈತಲ್ಲ ಪ್ರಸಾದ ಇಲ್ಲಿ? ಯಾವಾಗಲೂ ಪ್ರಸಾದ ರೀ. ಎಷ್ಟತ್ತರ ಕೇಳಿ ಯಾವ ಹೊತ್ನಾಗರ ಬರ್ರಿ ಊಟ. ಏನಮ್ಮ? ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆಗಿದ್ದು 11 ಗಂಟೆ ತನಕ ಇರ್ತೀರಿ. ಜಾತ್ರೆ ಉತ್ಸವದಾಗ ಇಲ್ಲಿ ಪವಾಡ ಹೇಳುವ, ಎಲ್ಲಾರು ಹೇಳ್ಯಾರಂಗ. ಬೇರೆ ಏನ್ ಹೇಳ್ತಿ ಹೇಳು? ಬೇರೆ ಏನಿಲ್ರಿ ಹೇಳಕ್ಕ, ಎಲ್ಲ ಚಲೋ ನಡೀತೈತಿ. ಎಲ್ಲ ಚಲೋ ನಡೀತೈತಿ. ನಮ್ಮೂರ್ಲಿದ್ದ 3 ಕಿಲೋಮೀಟರ್ ನಮ್ಮೂರು. 3 ಕಿಲೋಮೀಟರ್. ಇದು ಒಂದು ಪವಾಡ ಮಠ. ಇಲ್ಲಿ ತ್ರಿವಿಧ ದಾಸೋಹ ಮೂರ್ತಿಗಳು, ಶ್ರೀ 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 ಬ್ರಹ್ಮಶ್ರೀ ವೀರಭದ್ರಮಾ ಸ್ವಾಮಿಗಳು, ಇವರ ಆಶೀರ್ವಾದ ಇಡೀ ನಮಗಂತಲ್ಲ ಇಡೀ ಕ್ಷೇತ್ರಕ್ಕೈತೆ. ಇಲ್ಲಿ ನಿರುಪಾದೀಶ್ವರಿಗೆ ಯಾರಿಗೂ ದುಡಿದಾರಿಗೆ ಏನು ಕಡಿಮೆ ಇಲ್ಲ. ಇಲ್ಲಿ ಜಾತಿ ಇಲ್ಲ. ಹೈದರಾಬಾದ್ ಕರ್ನಾಟಕದಾಗ ಜಾತಿ ಇಲ್ಲ ಮಠ ಐತೆಪ್ಪ ಅಂದ್ರೆ ಅದು ನಮ್ಮ ಅಂಕ್ಲಿ ಮಠ. ಸುಕ್ಷೇತ್ರ ಯಾವ ಮಠದಾಗ ಹೋದ್ರು ನೀವು ಆ ಜೊತೆ ಈ ಜಾತಿ ಅದು ಮುಟ್ಬೇಡ್ರಿ. ನಮ್ಮ ಮಠದಾಗ ಯಾವ ಮುಟ್ಟೋದು ಯಾರ ಬರಲಿ ಯಾರು ಎಲ್ಲರೂ ಬಂದು ಸೇವೆ ಮಾಡಿ. ಇದು ದಿವ್ಯ ಶಕ್ತಿ. ಈ ಮಠದ ದಿವ್ಯ ಶಕ್ತಿ ಬಹು ಪರಂಪರೆ ಐತಿ. ದಿವ್ಯ ಶಕ್ತಿ ಬಹು ಪರಂಪರೆ. ಈ ಮಠ ಒಂದು ಹೈದರಾಬಾದ್ ಕರ್ನಾಟಕದಾಗ 24 ಗಂಟೆ ಅನ್ನದಾಸೋಹ. 12 ಗಂಟೆಗೆ ಬಂದ್ರು ಇಲ್ಲಿ ಪ್ರಸಾದ ಇರುತ್ತೆ. ಆಗಲಿ ಮುಂಜಾನೆ 6ಕ್ಕೆ ಬಂದ್ರು ಪ್ರಸಾದ ಇರುತ್ತೆ. ಬೆಳಗ್ಗೆ ಮುಂಜಾನೆ 5ಕ್ಕೆ ಬಂದ್ರು ಪ್ರಸಾದ ಇರುತ್ತೆ. 24 ಗಂಟೆ 24 ಅವರ್ಸ್. ಒಟ್ಟು ಟೈಮೇ ಇಲ್ಲ. ಇಲ್ಲಿ ಏನ್ ಅಂದದ್ ನಡೀತೈತಿ. ವಾಕ್ಯ ಸಿದ್ಧಿಗಳು ನಮ್ಮ ಮಠದಾರ. ಅಂತ್ರ ಮಂತ್ರ ತಂತ್ರ ಇಲ್ಲ ಮಠದಲ್ಲಿ. ವಾಕ್ಯ ಸಿದ್ಧಿಗಳು ಆಗುತ್ತೋ ಅಂದ್ರೆ ಆಗಬೇಕದ ಆಗೇ ತೀರ್ತೈತಿ. ಅದು ಶತಸಿದ್ಧ. ಆಗಿಲ್ಲ ಅಂದ್ರೆ ಬಾನ್ ಮಕ್ಕಳಲ್ದಾರೆ ಮಕ್ಕಳಾಗ್ಯಾವ. ನಮ್ಮ ಮಠದ ಒಂದು ಶಕ್ತಿ ಐತೆ. ಅದು ಭಕ್ತಿ ಇರ್ಬೇಕು. ಭಕ್ತಿ ಇಲ್ಲ ಹಂಗ ಹಿಂಗೆ ಮಾಡಿ ಹೋದ್ರೆ ನಡೆಯಂಗಿಲ್ಲ ಮಠದ. ದುಡಿ ಪಡಿ. ನಿರುಪಾದಪ್ಪನ ಒಂದು ಸಿದ್ಧಾಂತ ಐತಿ. ದುಡಿ ಪಡಿ. ಅಣೆ ಕೊಟ್ರಿಗೆ 2 ಅಣೆ ಕೊಟ್ಟೇ ಕೊಡ್ತಾನ. ನೀನ್ ಮನುಷ್ಯನಿಗೆ ಹೆಂಗೆ ದುಡಿತಿ ಹಂಗೆ ಡಬಲ್ ಕೊಡ್ತಾನೆ. ನೀವು ಮನಸ್ಸು ಕೆಟ್ಟ ಇಟ್ಕೊಂಡು ದುಡಿದ್ರೆ ಕೊಡಂಗಿಲ್ಲ. ನೀವು ಒಂದು ಮನಸ್ಸು ಚೊಲೋತ್ನಾಗ ದುಡಿ. ನೀ ಅಣೆದ್ದ ದುಡ್ದಿ ಅವ್ರು ಅಂಕ್ಲಿ ಮಾಡಿದ್ರೆ 2 ಅಣೆದು ಕೊಟ್ಟೇ ಕಳಿಸ್ತಾರೆ. ಇದು ನಮ್ಮ ಮಠದ ಬಹುವ ಪರಂಪರೆ ದಿವ್ಯ ಶಕ್ತಿ. ಅದ್ರಾಗ ಎರಡು ಮಾತಿಲ್ಲ. ಶ್ರೀ 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 ಬ್ರಹ್ಮ ಶ್ರೀ ವೀರಭದ್ರಮಾ ಸ್ವಾಮಿಗಳು ಏನದಾರಲ್ಲ ಅವರು ನಮ್ಮ ಕಲಿಯುಗದ ಪರಮಾತ್ಮರವ್ರಿಗೆ ಸದ್ಯಕ್ಕೆ ಸಾಕ್ಷಾತ್ ಪರಮಾತ್ಮ ಅಂತ. ಬೇಡಿದ್ದನ್ನು ನೀಡುವಂಥ ಶಕ್ತಿ ಐತೆ. ನಮ್ಮ ಮನಸ್ಸು ಬೇಸಿಟ್ಕೊಂಡು ಹೋಗ್ಬೇಕು ಅಷ್ಟೇ. ಅದು ಸತ್ಯ. ಈ ಯುಗದಾಗ ನಮ್ಮ ಅಂಕ್ಲಿ ಮಠ ದೊಡ್ಡ ಒಂದು ಕ್ಷೇತ್ರ. ಆದರೆ ಈ ಮಠದ ಬಗ್ಗೆ ಜನರಿಗೆ ಐತಿ. ಭಕ್ತರು ಅದಾರ. ಸಾವಿರಾರು ಲಕ್ಷಾನುಗಟ್ಟಲೆ ಭಕ್ತರು. ಲಕ್ಷಾನುಗಟ್ಟಲೆ ಮತ್ತು ಸಾವಿರಾರು ಅಲ್ಲರು ಲಕ್ಷಾನುಗಟ್ಟಲೆ ಭಕ್ತರು. ತಮಿಳ್ನಾಡು, ಆಂಧ್ರ, ಏನ್ರಿ ಕೇರಳ, ಮಹಾರಾಷ್ಟ್ರ, ತೆಲಂಗಾಣ, ಎಲ್ಲ ಕಡೆ ಭಕ್ತರು. ಇಂಥಲ್ಲಿ ಭಕ್ತರಿಲ್ಲ ಅಂತ ಅನ್ನಲ್ಲ. ಗೋವಾ, ಇಂಥ ಕಡೆ ಭಕ್ತರಿಲ್ಲ ಅಂತ ಅನ್ನಂಗಿಲ್ಲ. ನಾಡಿನಾದ್ಯಂತ ಭಕ್ತರು. ನಮ್ಮ ನಾಡಲ್ಲ, ಔಟ್ ಆಫ್ ಸ್ಟೇಟ್ನಾಗ ಸಹಿತ ಅದ. ಹೊರ ರಾಜ್ಯದಿಂದ ಬರ್ತಾರೆ ಈ ಮಠಕ್ಕೆ. ಅಂಬಾದೇವಿ ಕೃಪಾದ ಪಾರ್ವತಮ್ಮನವರು ಮಾತೋಶ್ರೀ ಅನ್ನಪೂರ್ಣೇಶ್ವರ ಮಾತೋಶ್ರೀ ಪಾರ್ವತಮ್ಮನವರ ದಿವ್ಯ ಪ್ರಕಾಶನದಲ್ಲಿ ಇವತ್ತೇನು ನಡೆಯಕತ್ತಿತ್ತು. ಶ್ರೀ 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 ಬ್ರಹ್ಮಶ್ರೀ ವೀರಭದ್ರಮಾ ಶ್ರೀ ಅಡಿವೇಶಿ ನಿರುಪಾದೀಶ್ವರ ದಿವ್ಯ ಶಕ್ತಿಯಿಂದ ಇದೆಲ್ಲ ನಡೀತೈತೆ. ಇದು ಪವಾಡ ಪುರುಷರ ಮಠ. ಇಲ್ಲಿ ಏನು ಅಂದದ್ದು ನಡೀತೈತಿ. ಸಿದ್ಧಿ ಒಟ್ಟ ಸಿದ್ಧಿ ರೀ. ಓಕೆ ಥ್ಯಾಂಕ್ ಯು. ಅಡವಿ ರೀ ಇದು. ದಟ್ಟ ಅಡವಿ. ಆಮೇಲೆ ಡಬ್ಬಗಳ್ಳಿ ಅಂತ ಬೆಳೀತಿದ್ದಾರಲ್ಲ ಆ ಟೈಪ್ ಜಾಗ ಇದು. ಮೊದಲು ಒಂದು ರಾಕ್ಷಸನ ಸ್ಥಾನ ಅಂತ ಇದೆ. ಅಂಕಲಿಗೆ ಅಡಿಸಿದ್ರು ಬಸವ ಕಲ್ಯಾಣ ಕ್ರಾಂತಿ ಆಯ್ತಲ್ಲ ರೀ. ಬಸವ ಕಲ್ಯಾಣದಾಗ ಇದ್ದಾರೆ ಅವ್ರು ಅಡಿಸಿದ್ರು. ಅವರು ಅಲ್ಲಿ ಕ್ರಾಂತಿ ಆದಾಗ ಅಲ್ಲಿಂದ ಅವರು ಬಸವಣ್ಣವರು ವಚನಗಳನ್ನು ಅಲ್ಲೆಲ್ಲ ಶರಣರ ವಚನಗಳನ್ನು ಅವರು ಹೊತ್ಕೊಂಡು ಚನ್ನ ಬಸವಣ್ಣವರು ಅಡಿಸಿದ್ರು. ಅಲ್ಲಿಂದ ಬಂದು ಅವರು ಉಳಿಗೆ ಹೋದ್ರು. ಅವ್ರು ಚನ್ನ ಬಸವಣ್ಣವರು ಇವರು ಅಡಿಸಿದ್ರು. ಇಲ್ಲಿ ಬಂದು ಹೋಗ್ಯಾರ ಇವರು ಅಡಿಸಿದ್ರು ಈ ಜಾಗದಾಗ. ಮುಂದೆ ಒಂದಿನ ಇಲ್ಲ ಇದು ಒಂದು ಸ್ಥಾನ ಆಗೋದೈತೆ ಅಂತೇಳಿ ಇದೊಂದು ಸ್ವಲ್ಪ ಇದ್ದು ಅವರು ಅಂಕಲಿಗೆ ಹೋಗ್ಯಾರ. ಬಸವ ಕಲ್ಯಾಣ ಯಾವ ಕ್ರಾಂತಿಗೆ ಬಂದು ಇಲ್ಲಿ ಅಂಕಲಿಗೆ ಹೋಗ್ಯಾರ ಅಡಿಸಿದ್ರು. ಅವ್ರ ಮೊದಲನೇ ಹೆಸರು ರೇಸಯ್ಯ ಅಂತೇಳಿ ಅಡಿಸಿದ್ರು. ಅವರು ಅಲ್ಲಿ ಹೋಗಿ ಒಂದು ದೊಡ್ಡ ಇದು ಮರ, ಆ ಮರದ ಪಟ್ರೆಗಿದ್ದ ಅವರು ವಾಸ ಮಾಡ್ಕೊಂತ